ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡಿಸಿದ್ರು. ಈ ಬಜೆಟ್ನಲ್ಲಿರುವಂತಹ ಪ್ರಮುಖ ಹೈಲೈಟ್ಸ್ ಏನು ಅನ್ನೋದನ್ನ ಒಮ್ಮೆ ನೋಡೋಣ. ಜೀರಾಮ್ಜಿಗೆ ಹಿಂದಿಗಿಂತ ಹೆಚ್ಚಿನ ಹಣ ಕೊಟ್ಟಿದ್ದಾರಂತೆ. ಕೂಡಿ ಯಾರು ಬೇಡ ಅಂದಿರೋರು ಯಾರು ಕೂಡಿ. ಬಟ್ ಈಗ 60-40 ಅಂತ ಆದ್ಮೇಲೆ ಹೇಗದು ಹೆಚ್ಚುವರಿ ಸಿಗುತ್ತೆ ಸರ್? ಯಾವನಿಗೆ ಗೊತ್ತು. ಕೊಡಿ. ನರೇಗಾದಿಂದ ಕೈ ಬಿಟ್ಟಿದ್ದ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಅಲ್ಲಿ ಯಾವುದೋ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಕೊಡಬೇಕೇನೋ, ಗುಜರಾತ್ ಕಡಿಮೆ ಆಗಿದೆಯೋ ಏನೋ, ಅಲ್ಲಿ ಹಂಚಿಕೆ ಮೋಸ್ಟ್ಲಿ ಆಗಿರಬೇಕು. ಬೆನ್ನುಮೂಳೆ ಇಲ್ದಿರೋ ಎಂ ಪಿಗಳು, ನಾಲಿಗೆ ಸತ್ತೋಗಿರೋ MLAಗಳು ಮತ್ತು BJP ಎಂಬ ಪಕ್ಷ ಕರ್ನಾಟಕದಲ್ಲಿ. ಇನ್ನು ನರೇಗಾದಿಂದ ಕೈ ಬಿಟ್ಟಿದ್ದ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಹೊಸ ಯೋಜನೆ ಯಾಕಪ್ಪ ಬೇಕಿದು? ಅಲ್ಲಿ ತೆಗಿತಾರಂತೆ, ಇನ್ನೊಂದು ಹೊಸ ತತ್ತಾರಂತೆ. ಯಾಕಪ್ಪ ನಾವು ಕಡೆಗಣಿಸಿಲ್ಲ ಅನ್ನೋ ಮೆಸೇಜ್ ಕೊಡಕ್ಕ ಸರ್? ಇದನ್ನೇನು ಬುರುಡೆ ಅಂತ ಕರೆಯೋಣವಾ, ಡೊಂಗಿಗಳು ಅಂತ ಕರೆಯೋಣ, ಏನಂತ ಕರಿಬೇಕು ಇದನ್ನ? ಏನಕ್ಕಪ್ಪ ಇದ್ದದನ್ನ ಕೈ ಬಿಟ್ಟಿದ್ದಕ್ಕೆ ಉತ್ತರ ಇಲ್ಲ. ಅದ್ರ ಬದಲು ಅದಕ್ಕೆ ಅದನ್ನ ಅಲ್ಲೇ ಇಟ್ಕೊಂಡು ಹೊಸ ಯೋಜನೆನೇ ಬೇರೆ ರಾಮ್ಜಿ ಅಂತ ತರಬೇಕಾಗಿತ್ತು, ಅದು ಬೇರೆ ಹೆಸರು ತಂದ್ಕೋಬೋದಿತ್ತಲ್ಲ. ಗ್ರಾಮ ಸ್ವರಾಜ್ ಯೋಜನೆ ಅಂತೆ, ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆ, ಯಾವುದೋ ಬಯೋಫಾರ್ಮಾ ಅಂತ ಏನೋ ಘೋಷಣೆ ಅಂತೆ, 3 ಫಾರ್ಮಾ ಇನ್ಸ್ಟಿಟ್ಯೂಟ್ಗಳ ನಿರ್ಮಾಣ, ಸೆಮಿ ಕಂಡಕ್ಟರ್ ಮಿಷನ್ಗೆ ಒಂದು 40,000 ಕೋಟಿ. ಅದು ಏನು ನಮಗೆ ಬರಲ್ವಲ್ಲ, ಇನ್ಯಾರು ಗೊತ್ತಾನೆ? ಯಾವ ರಾಜ್ಯಕ್ಕೆ ಕೊಟ್ರಿ ಸೆಮಿ ಕಂಡಕ್ಟರ್ ದುಡ್ಡೆಲ್ಲ? ಏನ ಸಣ್ಣದಾಗಿ ಚಿಲ್ಲರೆ ಕಾಸ್ತಾರ ಗುಜರಾತ್ ಕೊಟ್ಕೊಂಡಿದ್ದೀವಿ, ಚಿಲ್ಲರೆ ಕಾಸ್ತಾರ ಉತ್ತರ ಪ್ರದೇಶ ಕೊಟ್ಕೊತೀವಿ ಅಷ್ಟೇ. ಅದೇ ಚಿಲ್ಲರೆ ಕಾಸ್ತಾರ ನಮ್ಮ ಕರ್ನಾಟಕಕ್ಕೂ ಕೊಡಬಾರ್ದ? ಇಲ್ಲ, ನಾವು ಹಾಗೆ ನಿಮಗೆ ಕೊಡೋಕ್ಕಾಗಲ್ಲ, ನಿಮಗೆ ಕೊಡೋಕ್ಕಾಗಲ್ಲ. ಅಪರೂಪದ ಖನಿಜಗಳ ಮೈನಿಂಗ್ ಕಾರಿಡಾರು, ಅದು ಆಂಧ್ರ. ಇದು ಮಹಿಳಾ ಉದ್ಯಮಶೀಲತೆ ಬೆಂಬಲಿಸ್ತಾರಂತೆ. ಎಲ್ಲ ಬರೀ ಬಿಟ್ಕೊಂಡು ಹೋಗ್ತಾರೆ ರೈಲನ್ನು ಸುಮ್ಮನೆ. ದೇಶಾದ್ಯಂತ 15 ಪುರಾತತ್ವ ಸ್ಥಳಗಳ ಅಭಿವೃದ್ಧಿ. ಏನು ಅಭಿವೃದ್ಧಿ ಮಾಡ್ತಾರಂತೆ? ವಿಕಸಿತ ಭಾರತಕ್ಕೆ ಬ್ಯಾಂಕಿಂಗ್ದು ಸ್ವಾವಲಂಬಿ ನಿಧಿ ಅಂತೆ, ಮಾಡ್ಕೊಂಡು ಹೋಗಲಿ. ನನಗೇನು ಸಿಕ್ಕದಿದ್ಮೇಲೆ ನೀವು ಏನು ಮಾಡಿದ್ರೆ ನನಗೇನಾಗಬೇಕು? ನನಗೆ ಇದಕ್ಕೆ ಮನೆ ಇಲ್ಲ ಅನ್ನೋದಾದರೆ ತಾಜ್ ಮಹಲ್ ನೋಡಿ ನಾನು ಏನು ಮಾಡಲಿ? ನನ್ನ ಬದುಕಲ್ಲೇ ನಾನು ಏನು ಮಾಡಲಿ? ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು. ದಕ್ಷಿಣದ ರಾಜ್ಯಗಳು ಹಸುಗಳಿದ್ದಂಗೆ ಕರೆದು ಕೊಡಬೇಕು. ಮತ್ತು ಈ ಕರ್ನಾಟಕದ ಜನ ಅಂತೂ ಪ್ರಶ್ನೆ ಮಾಡೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಯಾಕೆ ಅಂತ? ಯಾಕಂದರೆ ರಾಜಕಾರಣ ಒಳಗೆ ಬಂದುಬಿಡುತ್ತೆ. ಪ್ರಶ್ನೆ ಮಾಡಿದ ತಕ್ಷಣ ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗಿಬಿಡುತ್ತೇನೋ ಅಂತ ಕೆಲವ್ರಿಗೆ ಭಯ. ಹೀಗಾಗಿ ಕರ್ನಾಟಕದ ಹಣೆ ಬರಹ ಭಿಕ್ಷುಕ ರಾಜ್ಯ ಆಗೋಕ್ಕೆ ಹೀಗಾಗ್ತಾ ಇದೆ. ಈ ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ರಕ್ಷಣಾ ವಲಯಕ್ಕೆ ಸಿಕ್ಕಿದ್ದೇನೋ ನೋಡೋಣ. ದೇಶದ ಬದ್ಧತೆಗೆ ಸನ್ನದ್ಧತೆಗೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರಂತೆ. ಕೊಡಿ. ರಕ್ಷಣಾ ಇಲಾಖೆ ವೆಚ್ಚದಲ್ಲಿ 14% ಹೆಚ್ಚಿಗೆ ಅಂತ ತೋರಿಸ್ತಿದ್ದಾರೆ. GDPನಲ್ಲಿ 2% ಇದ್ದೀರಿ. GDP 2% ಇರೋದ್ರಿಂದ ನಿಮ್ಮ ರಕ್ಷಣಾ ಇಲಾಖೆ ಉದ್ಧಾರ ಆಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಭಾಳ ಸಂತೋಷ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಅನ್ಲೆಸ್ ಇವತ್ತಿರೋ ಭಾರತಕ್ಕಿರೋ ಸವಾಲುಗಳು ಮತ್ತು ನೆರೆಯಲ್ಲಿರಬಹುದಾದಂತಹ ರಕ್ಷಣಾ ಸಮಸ್ಯೆಗಳನ್ನು ನೋಡಿದ್ರೆ ನಮ್ಮ GDP ಹ್ಯಾಸ್ ಟು ಗೋ, ಡಿಫೆನ್ಸ್ GDP ಮಸ್ಟ್ ಗೋ ಅಟ್ಲೀಸ್ಟ್ 3.5 to 4%ಗೆ ಹೋಗಬೇಕು. ಈಗಿಲ್ಲಿ 7.85 ಲಕ್ಷ ಕೋಟಿ ಇತ್ತು ಈ ಬಜೆಟಲ್ಲಿ. ಈ ಬಜೆಟ್ ಅಲ್ಲ, ಹೋದ ಬಜೆಟಲ್ಲಿ 6.8 ಒಂದಿತ್ತು, ಅಂದರೆ 1 ಲಕ್ಷ ಕೋಟಿ ರೂಪಾಯಿ ಎಕ್ಸಸ್ ಮಾಡ್ತಿದ್ದೀವಿ. ಈ 1 ಲಕ್ಷ ಎಕ್ಸಸ್ ಮಾಡ್ತಿರೋದ್ರಿಂದ ನಿಮಗೆ ಭಾಳ ದೊಡ್ಡ ಲಾಭ ಆಗಿಬಿಡುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಹೇಳುತ್ತಿದ್ರು ಆಗತ್ತೆ, ಅದೇನೋ ಬಾಂಬರ್ಗಳು ಬಂದ್ಬಿಡುತ್ತವೆ, ಅದು ಬರುತ್ತೆ ಅಂತ. ಇದರಲ್ಲಿ ಅರ್ಧ ದುಡ್ಡು ಕಾಸ್ಟ್ ಎಸ್ಕಲೇಷನ್ನು ಮತ್ತು ಪ್ರಾಜೆಕ್ಟ್ ಓವರ್ ರನ್ ಆ್ಯಂಡ್ ಡಿಲೇಸಲ್ಲೇ ಹೊರಟೋಗಿರುತ್ತೆ ದುಡ್ಡು. ಇದರಲ್ಲಿ ಹೋಗುತ್ತೆ, ಇದರಲ್ಲಿ ದುಡ್ಡು ಅಷ್ಟು. ಓಕೆ, ಸೊ ಅಷ್ಟೆಲ್ಲ ಯಾವುದೋ ಒಂದನ್ನು ನಾನು ಐ ಥಿಂಕ್ ಐ ಕ್ಯಾನ್ ಅಕ್ವೈರ್ ಇಟ್ ಇನ್ ಇಷ್ಟು 10 ರೂಪಾಯಿ ಅಂತಿರುತ್ತೆ. ಅದು ಡಿಸಿಷನ್ ಲಾಸ್, ಡಿಲೇ, ಎಸ್ಕಲೇಷನ್ಸು, ಇತರೆ ಸಮಸ್ಯೆಗಳು ಡ್ಯಾಶ್ ಆಗಿ ಈಗ 14 ರೂಪಾಯಿ ಆಗೋಗಿರುತ್ತೆ ಅದು. ಹಾಗಾಗಿ ಅದೇನು ದೊಡ್ಡದಾಗತ್ತೆ ಅಂತಲ್ಲ, ಬಟ್ 1 ಲಕ್ಷ ರೂಪಾಯಿ ಈಚೆ ಮಾಡಿದ್ದಾರೆ. ಇದೇನು ಭಾಳ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಅಂತ ಏನಲ್ಲ. ಎಸ್.